ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಪ್ರೋಮೋ ನೀವು ನೋಡಿರಬಹುದು. ಅದರಲ್ಲಿ ಅಶ್ವಿನಿ ಗೌಡ ಹಾಗೆ ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಅದು ಕೂಡ ಏಕವಚನ ಪದ ಬಳಕೆ ಮಾಡಿದ್ದಾರೆ ಗಿಲ್ಲಿ ಅಂತ ಒಂದಿಷ್ಟು ಆರೋಪಗಳು ಒಂದಿಷ್ಟು ಬಿಗ್ ಬಾಸ್ನ ವೀಕ್ಷಕರು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಗಿಲ್ಲಿ ಏಕವಚನದಲ್ಲಿ ಮಾತನಾಡಿದ್ದು ಕರೆಕ್ಟ್ ಆಗಿದೆ. ಅಶ್ವಿನಿ ಗೌಡ ಏನು ಗಿಲ್ಲಿಗೆ ರೆಸ್ಪೆಕ್ಟ್ ಕೊಟ್ಟಿದ್ರಾ ಅಂತ. ಇಲ್ಲಿ ರೆಸ್ಪೆಕ್ಟ್ ಕೊಡೋ ವಿಚಾರದಲ್ಲಿ ತಾನು ನೀನು ಅದು ಯಾವುದೂ ಬರಲ್ಲ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಒಂದು ಪಾಲಿಸಿ ಇದೆ. ಅದು ಬಿಗ್ ಬಾಸ್ನಲ್ಲಿದೆ. ಬಿಗ್ ಬಾಸ್ನಲ್ಲಿ ಏಜ್ ಲಿಮಿಟು ಅದು ಯಾವುದೂ ಇಲ್ಲ. ಅವರವರ ಪ್ರತಿಭೆ ಹೊರಗಡೆ ಯಾವ ರೀತಿಯಾಗಿ ತಾವು ಒಂದು ಹೆಸರನ್ನು ಸಂಪಾದನೆ ಮಾಡಿಕೊಂಡು ಬಂದಿರ್ತೀರಿ. ಸೊ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಇರುತ್ತೆ. ಇದರಲ್ಲಿ ಯಾರು ಹಿರಿಯರು ಅಲ್ಲ ಅಥವಾ ಯಾರು ಕಿರಿಯರು ಅಲ್ಲ. ಇದು ಬಿಗ್ ಬಾಸ್ನ ರೂಲ್ಸು. ಈ ರೂಲ್ಸು ಕಿಚ್ಚ ಸುದೀಪ್ ಅವರು ಫಾಲೋ ಮಾಡ್ತಾರೆ. ನಿಮಗೂ ಕೂಡ ಅನಿಸಿರ್ಬೋದು. ಅವರು ಕಿಚ್ಚನ ಪಂಚಾಯಿತಿ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಬ್ಬ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರ ತನಕ ನೀವು ಅಂತಲೇ ಮಾತಾಡಿಸ್ತಾರೆ. ಅದು ರೇರು. ಏನಣ್ಣ ಹೇಳೋಣ ಅಂತ ಹೇಳೋದು ಒಂದು ರೇರು. ಆದರೆ ಒಳಗಡೆ ಇರುವಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಕ್ಷಿತ ಚಿಕ್ಕ ಹುಡುಗಿ, ಏನೇ ರಕ್ಷಿತಾ ಏನು ಮಾಡ್ತಿದ್ಯಾ ಕೇಳ್ತಾರೆ. ಗಿಲ್ಲಿಗೆ ಅಶ್ವಿನಿ ಗೌಡ, ಇದೇ ಅಶ್ವಿನಿ ಗೌಡ ಅವ್ರು ಕೇಳ್ತಾರೆ, ಏನೋ ನಿನಗಾಗಲ್ವಾ ಅಂತ. ಏನೋ ಆತನಿಗೂ ಫ್ಯಾಮಿಲಿ ಇಲ್ವಾ? ಹಾಗಾದರೆ ಆತನಿಗೂ ಗೌರವ ಇಲ್ವಾ ನೀನು ತಾನು ಅಂತ? ಓಕೆ ಫೈನ್, ಹಿರಿಯರು ಆಗಿರಬಹುದು ಅಶ್ವಿನಿ ಗೌಡ ಅವರು. ಪ್ರತಿಭೆ ಅಂತ ಬಂದಾಗ ಎಲ್ಲರೂ ಕೂಡ ಏನು ಚಿಕ್ಕವರಾಗ್ತಾರಾ? ಇಲ್ಲ. ಅವರವ್ರ ಪ್ಲೇಸಲ್ಲಿ ಹೆಸರನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮ್ಯಾಟ್ರಿಗೆ ಬರೋದಾದರೆ, ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಅವರದ್ದೇ ಆದಂಥ ಒಂದಿಷ್ಟು ಜವಾಬ್ದಾರಿಗಳಿರ್ತವೆ. ಅದೆಲ್ಲವೂ ಕೂಡ ವೀಕೆಂಡಲ್ಲಿ ಗೊತ್ತಾಗತ್ತೆ. ಕ್ಯಾಪ್ಟನ್ನು ಸರಿಯಾಗಿ ಅವರ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿದ್ದಾರೆ ಅಂತ ಕೇಳಿದಾಗ, ಇಲ್ಲ, ಕ್ಯಾಪ್ಟನ್ ಅವರು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಅಂತ ಹೇಳ್ತಾರೆ. ಕಾರಣ ಹೀಗೆ ಆಗೋದು ನೋಡಿ. ಅಶ್ವಿನಿ ಗೌಡ ಅವರ ಹತ್ರ ಕೆಲಸ ಮಾಡಿ ಕಿಚನಿಂದ ಇನ್ನೂ ಕೆಲಸ ಆಗಿಲ್ಲ, ಕ್ಲೀನ್ ಆಗಿಲ್ಲ ಅಂತ ಗಿಲ್ಲಿ ಹೇಳಿದಾಗ, ಇಲ್ಲ ಕಣೋ ನಾನು ಬೆಳಗ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನಾರ್ಮಲ್ ಆದರೆ ಓಕೆ, ಒಂದಿಷ್ಟು ಜನ ವೀಕ್ಷಕರು ಹೇಳ್ತಾರೆ ಏನು ಅಷ್ಟು ಒಂದು ಟೈಮ್ ಇಲ್ವಾ ಬೆಳಗ್ಗೆ ಅಂತ. ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಗಿಲ್ಲಿ ತಾರತಮ್ಯ ಮಾಡ್ತಾ ಇದ್ದಾನೆ. ಅಶ್ವಿನಿ ಗೌಡಗೆ ಮಾತ್ರ ಬೆಳಿಗ್ಗೆ ಕ್ಲೀನ್ ಮಾಡು ಅಂತ ಹೇಳ್ತಾರೆ, ತಾನು ಇವಾಗ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಆಯಿತು, ನಾನು ಬಾತ್ರೂಮ್ ನಾಳೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ಬೇರೆಯವರು ಸುಮ್ಮನೆ ಇರ್ತಾರಾ? ಹಾಗಾದರೆ ಅಶ್ವಿನಿ ಗೌಡ ಅವರು, ಇದೇ ಅಶ್ವಿನಿ ಗೌಡ ಅವರು ಇನ್ ಕೇಸ್ ಏನಾದರೂ ಟಾಯ್ಲೆಟು ಕಮೋಡು ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ, ಆ ಬಾತ್ರೂಮ್ ಯಾರು ಕ್ಲೀನ್ ಮಾಡ್ತಾರೋ ಅವ್ರಿಗೆ ಹಾಗಾದರೆ ರುಚಿಗಳಲ್ವಾ? ಏನೋ ಗಿಲ್ಲಿ ನೀನೇನು ಕ್ಲೀನ್ ಮಾಡಿಸಿಲ್ವಾ ಅಂತ. ಸೇಮ್ ಟು ಸೇಮ್ ಕಿಚನಲ್ಲೂ ಇದೇ ವಿಚಾರ ಆಗುತ್ತೆ. ವೀಕ್ಷಕರು ನಿಮಗೆ ಬೇಜಾರಾಗ್ಬೋದು, ನನಗೆ ಸ್ವಲ್ಪ ಕೋಲ್ಡ್ ಆಗಿರುವಂಥ ಕಾರಣಕ್ಕಾಗಿ ವಾಯ್ಸ್ ಸ್ವಲ್ಪ ಈ ಥರ ಆಗಿದೆ. ಸೊ ವಿಚಾರಕ್ಕೆ ಬರೋದಾದರೆ ಇದೇ ಥರ. ಈಗ ಕೆಲಸ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗತ್ತೆ. ಈಗ ಬೇರೆಯವರೆಲ್ಲರೂ ಕೂಡ ಕಿಚನ್ ಕೆಲಸ ಮಾಡಿದರು, ರಾತ್ರಿ 1:30-2 ಗಂಟೆ ತನಕನೂ ಕೂಡ ಕ್ಲೀನ್ ಮಾಡೋದಿರ್ಬೋದು, ಪಾತ್ರೆಗಳನ್ನು ವಾಶ್ ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ಕೊಂಡು ಬರ್ತಾರೆ. ಇವಾಗ ಇವ್ರಿಗೆ ಬಿಟ್ಟರೆ ಉಳಿದವ್ರು ಕೇಳ್ತಾರೆ, ಏನಪ್ಪ ಇದು ಇಷ್ಟು ಇವರಿಗೆ ಸಲಿಗೆ ಕೊಡ್ತಿದ್ರ, ನಮಗೂ ಒಂಚೂರು ಕೊಡಿಯಪ್ಪ ಲಿಬರ್ಟಿ ಅಂತ ಕೇಳ್ತಾರೆ. ಇವಾಗ ತಾವ್ಯಾರೋ ಅಲ್ಲಿ ಪಾತ್ರ ತೊಳಿದನು, ಯಾವುದೋ ಮಗ್ಗೋ ಟೀ ಕಾಫಿದೋ ಮಗ್ಗೋ ಹಾಗೆ ಇಟ್ಟಿಟ್ಟಿದ್ರೆ ಏನಾಗುತ್ತೆ? ಈಗ ಅಶ್ವಿನಿ ಗೌಡರೇ ಕಾಫಿ ಕುಡಿಯೋಕೆ ಬಂದರೆ, ಏನೋ ಪಾತ್ರನೇ ಕ್ಲೀನ್ ಮಾಡಿಲ್ಲ, ಏನು ಗಿಲ್ಲಿ ಮಾಡಿಸಿಲ್ವಾ, ನಿನ್ನ ಕ್ಯಾಪ್ಟನ್ಶಿಪ್ಪು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಸೊ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಅಶ್ವಿನಿ ಗೌಡ ಅವರು ಕೆಲಸ ಮಾಡದೆ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ, ಉಳಿದವರು ಅದೇ ಥರ ಮಾಡಿದ್ರೆ ಬಿಗ್ ಬಾಸ್ ಮನೆ ಇರುವಂಥ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಸೊ ಒಂದಿಷ್ಟು ಜನ ಅದನ್ನೇ ಕೇಳ್ತಾ ಇದ್ರು, ಅಶ್ವಿನಿ ಗೌಡ ಅವರಿಗೆ ಯಾರಿಗೆ ಗಿಲ್ಲಿಗೆ ಒಂದೇ ಸತಿ ಕ್ಯಾಪ್ಟನ್ಶಿಪ್ ಸಿಕ್ಕದಂಥ ಸಂದರ್ಭದಲ್ಲಿ ಈತ ದೊಡ್ಡ ದಿಮಾಕ್ ತೋರಿಸ್ತಾನೆ, ಅಧಿಕಾರ ಚಲಾವಣೆ ಮಾಡ್ತಾನೆ ಅಂತ. ಅಲ್ಲಿ ಒಳಗಡೆ ಇರುವವರು ಪ್ರತಿಯೊಬ್ಬರು ಕೂಡ ಅಧಿಕಾರ ಚಲಾವಣೆ ಮಾಡುವವರೇ. ಅಲ್ಲಿ ಇರುವಂಥವರು ಗೇಮು ಯಾವುದರಲ್ಲಿ ಯಾರನ್ನು ನಾಮಿನೇಟ್ ಮಾಡೋಕ್ಕೆ ಯಾವ ರೀತಿಯಾಗಿ ಅಂತ ಒಂದು ಹೇಳೋಕ್ಕೆ ಸಿಗುತ್ತೆ ಒಂದು ಕಾರಣ ಅಂತ ಹುಡುಕ್ತಾ ಇರ್ತಾರೆ. ಆದರೆ ಈ ಚಿಕ್ಕನೇ ಒಂದು ಸಮಸ್ಯೆನೇ ಕಾರಣ ಆಗುತ್ತೆ. ಈಗ ಅಶ್ವಿನಿ ಗೌಡ ಅವ್ರನ್ನ ಕೆಲಸ ನಾಳೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನೇ 10 ಜನ ನಾಮಿನೇಟ್ ಮಾಡ್ತಾರೆ ಗಿಲ್ಲಿನ. ಒಪ್ಕೊಳ್ಳೋಕ್ಕಾಗತ್ತಾ? ಓಕೆ ಫೈನ್, ಗಿಲ್ಲಿ ಫ್ಯಾನ್ಸು ತುಂಬ ದೊಡ್ಡ ಸಾಗರ ರೀತಿ ಇದ್ದಾರೆ, ಅಭಿಮಾನಿಗಳು ಸಾಗರ ರೀತಿಯಾಗಿ ಅವರಿಗೆ ವೋಟನ್ನು ಹಾಕ್ತಾ ಇದ್ದಾರೆ, ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಫಾರ್ ಎಕ್ಸಾಂಪಲ್, ಈಗ ಅಶ್ವಿನಿ ಗೌಡ ಹಾಗೆ ಗಿಲ್ಲಿದು ಏನಾದರೂ ಪೋಸ್ಟ್ ಆಗದಂಥ ಸಂದರ್ಭದಲ್ಲಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ನೋಡಿದ್ರೆ ತುಂಬ ಜನ ಗಿಲ್ಲಿ 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 ಅಂತ ಹೇಳ್ತಾರೆ. ಅಶ್ವಿನಿ ಗೌಡ ಅವರಿಗೆ ತುಂಬ ಕಮೆಂಟ್ಗಳು ಬರ್ತವೆ, ಬ್ಯಾಡ್ ರೀತಿಯಾಗಿ ಬರ್ತವೆ, ಓಟೇ ಹಾಕೋದಿಲ್ಲ. ಹಾಗಾದರೆ ಅವರು ಇಷ್ಟು ದಿವಸ ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿದ್ರೆ, ಪ್ಲಸ್ ಆರ್ ಮೈನಸ್, ಪಾಸಿಟಿವ್ ಆರ್ ನೆಗೆಟಿವ್, ಸೊ ಯಾವುದ್ರಲ್ಲಾರು ಇದ್ದೇ ಇರ್ತಾರೆ. ಆದರೆ ಉಳಿದವ್ರು ಹಾಗಲ್ಲ.
ಫಾರ್ ಎಕ್ಸಾಂಪಲ್ ಕಾವ್ಯ ಅಥವಾ ಸ್ಪಂದನ ಇವರೆಲ್ಲ ಯಾಕಿದ್ದಾರಂತಲೇ ಗೊತ್ತಾಗ್ತಿಲ್ಲ. ಟಾಸ್ಕು ಅದರಲ್ಲೂ ಇಲ್ಲ, ಎಂಟರ್ಟೈನ್ಮೆಂಟು ಅದರಲ್ಲೂ ಇಲ್ಲ, ಅಥವಾ ಏನಾದರೂ ಒಂದು ಕೆಲಸ ಮಾಡ್ತಾರ ಅದರಲ್ಲೂ ಇಲ್ಲ. ಕೇವಲ ಅವ್ರ ವಿಚಾರನ ಇವ್ರಿಗೆ ಹೇಳೋದು, ಇವ್ರ ವಿಚಾರನ ಅವ್ರಿಗೆ ಹೇಳೋದು. ಕಾವ್ಯನ ಕಣ್ಣು ಚೆನ್ನಾಗಿದೆ ಅಂತ ಹೇಳಿ ಒಂದು 4 ಸತಿ ಕಣ್ಣಲ್ಲೇ ಒಂದು ನೋಡೋದು ಒಂದು ಗಿಲ್ಲಿನ. ಅದನ್ನಿಷ್ಟು ಒಂದಿಷ್ಟು ಜನ ಕಮೆಂಟ್ ಮಾಡೋದು, ಕಾವ್ಯ ಗಿಲ್ಲಿ ಸೂಪರ್ ಹಾಗೀಗೆ ಅಂತ. ಕಾವ್ಯಳ ಕುತಂತ್ರಿ ಆಟ ಇಲ್ಲಿ ತನಕ ಒಂದಿಷ್ಟು ಜನರಿಗೆ ಗೊತ್ತಿಲ್ಲ. ಆದರೆ ನಿಜವಾದ ಒಂದು ಟಿ ವಿ ವೀಕ್ಷಣೆ ಮಾಡುವಂಥವರಿಗೆ, ಪ್ರೋಗ್ರಾಮನ್ನು ನೋಡುವವರಿಗೆ ಅವರ ಕುತಂತ್ರಿ ಆಟಗಳು ಗೊತ್ತಾಗುತ್ತೆ. ನಾನು ಈ ಹಿಂದೆನೂ ಕೂಡ ಹೇಳಿದ್ದೀನಿ, ಗಿಲ್ಲಿನ ನಾಮಿನೇಟ್ ಮಾಡೋದು, ಧನುಷ್ಗೆ ಸ್ಪಂದನಗೆ ಸಪೋರ್ಟ್ ಮಾಡೋದು, ಇದು ಯಾವ ರೀತಿಯ ಆಟ ಗುರು ಕಾವ್ಯಂದು ಕುತಂತ್ರಿ ಅಲ್ಲದೆ. ಅದೇ ಗಿಲ್ಲಿಗಿನ್ನೂ ಕೂಡ ಅರ್ಥ ಆಗಿಲ್ಲ. ಕಾವ್ಯ ತನ್ನವಳು ಅಂತ ಹೇಳಿಕೊಂಡು ಕಾವ್ಯಂಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಹೊರಗಡೆ ಇರುವಂಥ ಗಿಲ್ಲಿ ಫ್ಯಾನ್ಸ್ ಕೂಡ ಅದೇ ಕಾವ್ಯಂಗೆ ಸಪೋರ್ಟ್ ಮಾಡಿ ವೋಟ್ ಹಾಕ್ತಾ ಇದ್ದಾರೆ. ಇಲ್ಲಿ ವೋಟ್ ಗಿಲ್ಲಿಗೆ ಕಡಿಮೆ ಆಗ್ತಾ ಇದೆ. ಆ್ಯಕ್ಚುಯಲ್ ವೋಟ್ ಗಿಲ್ಲಿಗೆ ಸಪೋರ್ಟ್ ಮಾಡಿ ಹಾಕಿದರೆ 99 ವೋಟು ಇಷ್ಟೊತ್ತಿಗೆ ಗಿನ್ನಿಸ್ ರೆಕಾರ್ಡ್ ರೀತಿಯಲ್ಲಿ ಆತ ಒಂದು ಪ್ರಚಾರ ಆಗ್ತಾಯಿತ್ತು. ಆದರೆ ಒಂದಿಷ್ಟು ಜನ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಗಿಲ್ಲಿ ಅಭಿಮಾನಿಗಳು ಕಾವ್ಯಂಗೆ ಫುಲ್ ಸಪೋರ್ಟ್ ಮಾಡ್ತಾ 99 ವೋಟ್ ಅವರಿಗೆ ಇವರಿಗೆ ಹಂಚಿಕೊಂಡು ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಆದರೆ ನಿಜವಾಗ್ಲೂ ಈಗ ಏನು ಕಾವ್ಯ ಈಗ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿನ ಅಷ್ಟು ಸಪೋರ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ? ಹಾಗಾದರೆ ಏನೂ ಇಲ್ಲ, ಒಳಗಡೆ ಒಂದಿಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಹೈಪಲ್ಲಿರೋದು. ಗಿಲ್ಲಿ ಜೊತೆ ಯಾರು ಇರ್ತಾರೋ ಅವರು ಸ್ಕ್ರೀನಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಣ್ಬೋದು ನಾವು. ಯಾಕಂತ ಹೇಳಿದ್ರೆ ನೀವು ಕೂಡ ನೋಡ್ಬೋದು, ಧನುಷ್ ಯಾವಾಗಲೂ ಕೂಡ ಆತ ಒಳ್ಳೆ ಕಂಟೆಸ್ಟೆಂಟ್, ಸ್ಪರ್ಧಿ ಆತ. ಏನಕ್ಕಂತ ಹೇಳಿದ್ರೆ ಆತ ಡಿಸಿಷನ್ನು ಇರ್ಬೋದು ಅಥವಾ ಅಭಿಪ್ರಾಯಗಳನ್ನು ಹೇಳುವಂಥದ್ದು ಇರ್ಬೋದು, ಕಾರಣ ಕೊಡುವಂಥದ್ದು ಇರ್ಬೋದು. ಆಮೇಲೆ ಈತ ಏನು ಮಾಡ್ತಿದ್ದಾನಂತ ಹೇಳಿದ್ರೆ ಕೇವಲ ಸ್ಪಂದನ ಹಾಗೆ ಇವ್ರ ಜೊತೆನೇ ಕಾಲ ಕಳೀತಾ ಇದ್ದಾನೆ, ಕಾವ್ಯನ ಜೊತೆನೇ. ಈತ ನಿಜವಾದ ಆಟ ಇನ್ನೂ ಆಡೋಕ್ಕೆ ಬಂದೇ ಇಲ್ಲ ಅವನು. ಸೊ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಆತ ಗಿಲ್ಲಿ ಇಲ್ಲಿ ತನಕನೂ ಅದೇ ಹೇಳ್ತಾ ಇರೋದು. ಧನುಷು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾರಣ ಅಭಿಪ್ರಾಯನೇ 100% ಸರಿ ಅಂತ ನಾನು ಹೇಳ್ತಾ ಇಲ್ಲ. ಒಬ್ರಿಗೂ ಮನಸ್ಸಿಗೆ ಹರ್ಟ್ ಆಗಬಾರ್ದು. ನಿನ್ನ ಹತ್ರ ಬಂದ್ಕೊಂಡು ಮಗ ಹಿಂಗಿಂಗೆ ಅಂತ ಹೇಳೋದು, ಆಚೆ ಹೊರ್ಕೊಂಡು ಅವ್ರ ವಿರುದ್ಧವಾಗಿ ಮತ್ತೆ ಹೇಳೋದು. ಅಂದರೆ ತಾನು ಎಲ್ಲರಲ್ಲೂ ಕೂಡ ಸರಿಯಾಗಿದ್ದೀನಿ ಅಂತ ಬಿಂಬಿಸ್ಕೊಳ್ಳುವಂಥ ನಾಟಕ ಧನುಷ್ ಅವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಮಾಳು ಅವರು ಹೊರಗಡೆ ಹೋಗಿದ್ರು, ಆದರೆ ಮಾಳುಗೆ ಒಳಗಡೆ ವ್ಯಕ್ತಿತ್ವದ ಆಟ. ಇಲ್ಲಿ ವ್ಯಕ್ತಿತ್ವದ ಆಟ ಅಂತ ಹೇಳಿದ್ರೆ, ನಾನು ಇರೋದೇ ಹೀಗೆ, ನಾನು ಸೈಲೆಂಟಾಗೇ ಇರ್ತೀನಿ, ನನ್ನ ವ್ಯಕ್ತಿತ್ವ ಅಂತ ಹೇಳಿದ್ರೆ ಹೀಗಲ್ಲ. ವ್ಯಕ್ತಿತ್ವದ ಆಟ ಅಂತ ಹೇಳಿದ್ರೆ ತಪ್ಪು ಯಾರು ಮಾಡಿದ್ರು ಅದನ್ನು ತಪ್ಪು ಅಂತ ಪ್ರಶ್ನೆ ಮಾಡಬೇಕು. ಮಾಳುಗೆ ಹೊರಗಡೆ ಇರುವಂಥ ಫ್ಯಾನ್ಸ್ ಫಾಲೋವರ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರ್ಬೋದು, ತುಂಬ ಸಪೋರ್ಟ್, ಉತ್ತರ ಕರ್ನಾಟಕ ಭಾಗದ ಆಲ್ಮೋಸ್ಟ್ ಸಪೋರ್ಟ್ ಮಾಡಿದರು. ಸೊ ಮಾಳು ಸ್ವಲ್ಪ ರೊಚ್ಚಿಗೇಳಬೇಕಾಗಿತ್ತು, ತಪ್ಪು ಯಾರೇ ಮಾಡಿದರೂ ಖಡಕ್ಕಾಗಿ ಖಂಡಿಸಬೇಕಿತ್ತು. ವ್ಯಕ್ತಿತ್ವದ ಆಟ ಅಂತ ಹೇಳಿ ಸೈಲೆಂಟ್, ನಾನು ಇರೋದೇ ಸೈಲೆಂಟ್ ಅಂತ ಹೇಳಿದ್ರೆ ಜನರಿಗೇನು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ? ಓಕೆ ಫೈನ್, ಒಳ್ಳೆ ಸಿಂಗರ್ ಅವರು, ಸೊ ಹಾಡಾದರೂ ಹಾಡ್ತಾ ಇರಬೇಕಿತ್ತು. ಈ ಹನುಮಂತ ಇವರೆಲ್ಲ ಹಾಡು ಹಾಡ್ತಾ ಇದ್ರು, ಈ ಚಂದನ್ ಇರ್ಬೋದು, ಅವರೆಲ್ಲ ಹಾಡು ಹಾಡ್ತಾ ಇದ್ರು. ಸೊ ಅಂಥ ಸಂದರ್ಭದಲ್ಲಿ ಸಖತ್ತಾಗಿ ಅವರು ಪ್ರೊವೋಕ್ ಮಾಡಬೇಕಿತ್ತು, ಈ ಥರ ಎಲ್ಲ ಮಾಡಬೇಕಿತ್ತು. ಆದರೆ ಸೈಲೆಂಟಾಗಿ ಇದ್ಬಿಟ್ರು. ಆತನ ವ್ಯಕ್ತಿ ಸೈಲೆಂಟು, ಮತ್ತು ಉತ್ತರ ಕರ್ನಾಟಕ ಭಾಷೆನೂ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಜನರಿಗೆ ಅರ್ಥ ಆಗ್ತಿಲ್ಲ ಇದು. ಸೊ ಆ ಕಾರಣದಿಂದ ಮಾಳುವರು ಹೊರಗಡೆ ಬಂದರು. ಸೊ ಒಂದಿಷ್ಟು ಜನ ಇನ್ನೂ ಕೂಡ ಒಳಗಡೆ ಇದ್ದಾರೆ. ಈ ಕಾವ್ಯ, ಸ್ಪಂದನ ಇವ್ರನ್ನ ಯಾಕೋ ಗೊತ್ತಿಲ್ಲ. ಸೊ ಗ್ಲಾಮರ್ ಅಂತ ಹೇಳಿಬಿಟ್ಟು ಸ್ಪಂದನ ಇದ್ದಾರೋ ಗೊತ್ತಿಲ್ಲ. ಒಂದಿಷ್ಟು ಜನ ಗ್ಲಾಮರ್ ಕ್ವೀನ್ ಅಂತೆಲ್ಲ ಪೋಸ್ಟರ್ಗಳನ್ನು ನಾವು ನೋಡ್ತಾ ಇರ್ಬೋದು. ಓಕೆ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫೈರ್ ನೌ ಫೇಸ್ಬುಕ್ನಲ್ಲೂ ಕೂಡ ನೀವು ಫಾಲೋ ಆಗಿ. ಧನ್ಯವಾದ ಕರ್ನಾಟಕ. ಮತ್ತೆ ಸಿಗೋಣ.